ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೋಸ್ಟಲ್ ಟ್ರೇಡರ್ಗೆ ಸ್ವಾಗತ. ಇವತ್ತಿನ ಡೇ ಹೇಗಿತ್ತಂತ ನೋಡೋಣ. ಇವತ್ತು ಶುಕ್ರವಾರ, ಶುಭ ಶುಕ್ರವಾರ. ಗುಡ್ ಫ್ರೈಡೇನಾ ಬ್ಯಾಡ್ ಫ್ರೈಡೇನಾ, ಯಾರ್ಯಾರಿಗೆ ಏನೇನು ಫ್ರೈಡೇ ಆಗಿದೆಯೋ ಗೊತ್ತಿಲ್ಲ. ಬಟ್ ಮಾರ್ಕೆಟ್ ಏನಾಯ್ತು ಅಂತ ಹೇಳಿದ್ರೆ, ಇವತ್ತು ಫ್ಲಾಟಲ್ಲಿ ಓಪನ್ ಆಗಿ ಅಲ್ಲಿಂದನೇ ಮೇಲೆ ಹೋಗೋಕ್ಕೆ ಶುರುವಾಯಿತು. ಸೊ ಮೇಲೆ ಹೋಗ್ಬೇಕಾದ್ರೆ ತುಂಬಾ ಸ್ಲೋನಲ್ಲಿ ಹೋಯ್ತು. ಆಮೇಲಿಂದ ಒಂದು ರ್ಯಾಂಡಮ್ ಫಾಲ್ ಆಗಿ ಮತ್ತೆ ತಿರ್ಗಾ ಮೇಲೆ ಹೋಗೋಕ್ಕೆ ಶುರು ಮಾಡ್ತು. ಓಕೆನಾ. ಈಗ ಇದು ನಾವು ಟ್ರೇಡ್ ಮಾಡಿದೀವೋ ಇಲ್ವೋ, ನಿಮ್ಮ 1 ಅವರ್ ಝೋನ್ ಅಲ್ಲಿ ಇತ್ತು ಅದೆಲ್ಲ ಈಗ ಹೇಳೋದನ್ನ ಬಿಟ್ಬಿಟ್ಟಿದ್ದೀನಿ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಆಲ್ರೆಡಿ ನಾವು ಒಂದು 89 ವಿಡಿಯೋ 1 ಅವರ್ ಝೋನ್ ಬಗ್ಗೆ ಮಾಡಿ ಆಗಿದೆ. ಈಗ ಅದೆಲ್ಲ ಮಾತಾಡೋದಕ್ಕಿಂತ ದಿನ ಒಂದೊಂದು ಯಾವ್ದಾದ್ರು ಒಂದು ಒಳ್ಳೆ ವಿಚಾರಗಳನ್ನ, ಅಂದ್ರೆ ಟ್ರೇಡಿಂಗ್ ರಿಲೇಟೆಡ್ ವಿಚಾರಗಳನ್ನ ತಿಳ್ಕೊಳ್ಳೋಣ ಅಂತ ಹೇಳಿ ಒಂದು ಪ್ಲಾನ್. ಮತ್ತೆ ನಾವು ಟ್ರೇಡ್ ಮಾಡಿದೀವಿ, ನಾವು ದುಡ್ಡು ಮಾಡಿದೀವಿ, ಅದನ್ನೆಲ್ಲ ನೋಡ್ಲಿಕ್ಕೆ ನೀವು ಟೆಲಿಗ್ರಾಮ್ ಗ್ರೂಪ್ ಬರ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ. ಅದರಲ್ಲಿ ನೀವು ಎಲ್ಲರೂ ಮಾಡ್ತಿರೋ ರೇಟು, ನಾನು ಹೇಳ್ತಿರೋ ರೇಟ್ ಎಲ್ಲ ಸೇಮ್ ಇದೆಯಾ ಅಂತಾನು ಕ್ರಾಸ್ ವೆರಿಫಿಕೇಶನ್ ಮಾಡಿ ಹೇಳ್ತಾ ಇದ್ದೀವಿ. ಕರೆಕ್ಟ್ ಅಲ್ವಾ? ಸೊ ಅದೇ ಪ್ರಕಾರದಲ್ಲಿ ಇವತ್ತು ಟ್ರೇಡ್ ಆಗಿದೆ, ಇವತ್ತು ದುಡ್ಡಾಗಿದೆ, ಅದು ಬೇರೆ ಪ್ರಶ್ನೆ. ಆದ್ರೆ ಈಗ ನಾವು ಮೇನ್ ಆಗಿ ಇವತ್ತೊಂದು ವಿಚಾರ ಟಾಪಿಕ್ ಮಾತಾಡ್ಬೇಕಾಗಿತ್ತು. ನಾನು ಅದು ನಿಮ್ಮದು ಇವತ್ತು ಡಿಸ್ಕಷನ್ ಮಾಡೋಣ ಅಂತ ಕೂತೆ. ಏನಂತ ಹೇಳಿದ್ರೆ, ನಾವು ಯಾವ ಸೈಡ್ ಅಂತ, ಅಂದ್ರೆ ಅದು ಹೇಳ್ತಾರಲ್ಲ, ನಮ್ಮ ಮೈಂಡ್ ಸೆಟ್ ಯಾಕೆ ಯಾವಾಗ್ಲೂ ಉಲ್ಟಾ ಥಿಂಕ್ ಮಾಡುತ್ತೆ ಅಂತಾನೆ ಗೊತ್ತಾಗಲ್ಲ. ಏನಂದ್ರೆ, ಮಾರ್ಕೆಟ್ ಮೇಲ್ ಹೋಗ್ತಾ ಇದ್ರೆ ನಮ್ಗೆ ಸಿ ಎಲ್ಲಿ ತಗೊಬೇಕು ಅನ್ನೋ ಯೋಚನೆ ಇಲ್ಲ. ಓಕೆನಾ. ಸಿ ಎಲ್ಲಿ ತಗೊಬೇಕಂತ ಯೋಚನೆ ಇಲ್ಲ. ನಾವ್ ಏನ್ ಯೋಚನೆ ಮಾಡ್ತೀವಿ ಗೊತ್ತಾ, ಪಿ ಎಲ್ಲಿ ತಗೊಬೇಕು ಅಂತ. ಯಾಕಂದ್ರೆ ಮಾರ್ಕೆಟ್ ಬೀಳುತ್ತೆ ಅಂತ ನಮ್ ತಲೆಯಲ್ಲಿ ಏನಂದ್ರೆ, ಮಾರ್ಕೆಟ್ ಮೇಲ್ ಹೋಗ್ತಿದೆ ಅಂದ್ರೆ ಮಾರ್ಕೆಟ್ ಬೀಳುತ್ತೆ, ಎಲ್ಲಿಂದ ಬೀಳುತ್ತೆ, ನಾನು ಪಿ ತಗೊಳ್ತೀನಿ ಅಂತ. ಅದೇನಾದ್ರೂ ಮಾರ್ಕೆಟ್ ಫಾಲ್ ಆಗ್ತಾ ಇದ್ರೆ ನಮ್ ತಲೆಯಲ್ಲಿ ಏನಂತ ಹೇಳಿದ್ರೆ, ಎಲ್ಲಿಂದ ಮೇಲ್ ಹೋಗುತ್ತೆ ಅಂತ. ಅಂದ್ರೆ ನಾವು ಥಿಂಕ್ ಮಾಡುದೇ ಉಲ್ಟಾನ, ಅಥವಾ ನಮ್ಗೆ ಅದೇ ಇಷ್ಟವಾ, ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದು ನೀವೇ ಕಮೆಂಟ್ ಅಲ್ಲಿ ತಿಳಿಸ್ಬೇಕು. ಆದ್ರೆ ನಮ್ಮ ಮೈಂಡ್ ಸೆಟ್, ರೀಟೇಲರ್ಸ್ ಮೈಂಡ್ ಸೆಟ್ ಯಾವಾಗ್ಲೂ ಉಲ್ಟಾ ಥಿಂಕ್ ಮಾಡುತ್ತೆ. ಅದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡವ್ರು ಯಾರು ಅಂತ ಹೇಳಿದ್ರೆ, ಇನ್ಸ್ಟಿಟ್ಯೂಷನ್ ಪ್ಲೇಯರ್ಸ್ಗಳು. ಅವ್ರು ಏನ್ ಮಾಡಿದ್ರಂದ್ರೆ, ನೋಡಿ, ಮಾರ್ಕೆಟ್ ಅನ್ನ ಫಾರ್ ಎಕ್ಸಾಂಪಲ್ಗೆ, ಈಗ ಇದು ಕನ್ಸಾಲ್ಟೇಟ್ ಆಗಿದ್ದಂತಹ ಮಾರ್ಕೆಟ್, ಕರೆಕ್ಟಾ. ಈ ಕನ್ಸಾಲ್ಟೇಟ್ ಆಗಿದಂತ ಮಾರ್ಕೆಟ್ ಅಲ್ಲಿ ಗ್ಯಾಪ್ ಅಪ್ ಆಯ್ತು. ಗ್ಯಾಪ್ ಅಪ್ ಆಗಿ ಓಪನ್ ಆಗಿ ಮಾರ್ಕೆಟ್ ಏನಾಯ್ತು, ಫಾಲ್ ಆಗಕ್ ಶುರು ಆಯ್ತು. ನಮ್ಮ ಎಲ್ಲ ತಲೆಯಲ್ಲಿ ಅದು ಏನು, 15 ಮಿನಿಟ್ಸ್ ಅನ್ನ ಬ್ರೇಕ್ ಮಾಡೇ ನಿಲ್ಲಿಸ್ತಾರೆ. ಅವಾಗ ನಮ್ಮ ತಲೆಯಲ್ಲಿ ಏನಂದ್ರೆ, ಈ ಗ್ಯಾಪ್ ಫಿಲ್ ಆಗುತ್ತೆ ಅಂತ. ಸೊ ನಾವೆಲ್ಲರೂ ಎಂಟ್ರಿ ಆಗ್ತಿದ್ದಂಗೆನೆ ಮಾರ್ಕೆಟ್ ಅನ್ನ ಮೇಲ್ ತಗೊಂಡು ಹೋಗ್ತಾರೆ. ಆಯ್ತಾ. ತಿರ್ಗಾ ಮೇಲ್ ಹೋಗ್ತಿದ್ರೆ ನಮ್ಮ ತಲೆಯಲ್ಲಿ ಏನ್ ಗೊತ್ತಾ, ಈ ಜಾಗದಿಂದ ತಿರ್ಗಾ ಫಾಲ್ ಆಗುತ್ತೆ, ಅದೇ ಪ್ರಕಾರದಲ್ಲಿ ಫಾಲ್ ಆಗುತ್ತೆ. ಮತ್ ತಿರ್ಗಾ ಮೇಲ್ ತಗೊಂಡು ಹೋಗ್ತಾರೆ. ಮೇಲ್ ತಗೊಂಡು ಹೋಗ್ತಿದ್ರು ನಾವು ಸಿ ಬಗ್ಗೆ ಆಲೋಚನೆನೇ ಮಾಡಲ್ಲ. ಸಿ ತಗೊಳ್ಳೋ ಬಗ್ಗೆ ಯೋಚನೆನೂ ಮಾಡೋದಿಲ್ಲ. ನಾವು ಯೋಚನೆ ಮಾಡೋದು ಏನ್ ಗೊತ್ತಾ, ತಿರ್ಗಾ ಎಲ್ಲಿಂದ ಫಾಲ್ ಆಗುತ್ತೆ ಅಂತ. ಸೊ ನಾವು ಎಲ್ಲಿಂದ ಫಾಲ್ ಆಗುತ್ತೆ ಅಂತ ನೋಡ್ಕೊಂಡು, ಈಗ ಇಲ್ಲಿ ನೋಡಿ, ಇದೊಂದು ಕಡ್ಡಿ ಆಗಿದೆ. ಸೊ ರೆಡ್ ಆಗಿ ಫಾರ್ಮ್ ಆಗ್ತಿರುತ್ತೆ. ನಾವು ಇಮಿಡಿಯೇಟ್ ಆಗಿ ಪುಟ್ಟಿಗೆ ಎಂಟ್ರಿ ಆಗ್ತೀವಿ. ತಿರ್ಗಾ ಸ್ಟಾಪ್ ಲಾಸ್ ಮಾಡ್ತಾರೆ. ತಿರ್ಗಾ ಏನಾಯ್ತು, ಈ ನೋಡಿ, ಇದು ರೆಡ್ ರಿಜೆಕ್ಷನ್ ಆಯ್ತಾ. ಇಲ್ಲಿಂದ ಮೇಲ್ಗಡೆ ಹೋಗಿದ್ದು ರಿಜೆಕ್ಷನ್ ತಗೊಂಡ್ ಬರ್ತಾ ಇರುತ್ತೆ. ಅಷ್ಟಾದ್ರೆ ಸಾಕು, ನಾವು ತಿರ್ಗಾ ಪುಟ್ಟನ್ನು ತಗೊಳ್ತಾ ಇರ್ತೀವಿ. ಸೊ ಈಗ ಇಲ್ಲಿ ಫಾಲ್ ಆಗ್ತಾ ಇದ್ದಾಗಲೂ ನಾವು ಪುಟ್ಟನ್ನೇ ತಗೊಳ್ತೀವಿ. ಇವತ್ತು ನೋಡಿ, ಇವತ್ತು ಮಾರ್ಕೆಟ್ ಏನಾಗಿರುತ್ತೆ, ಬೆಳಿಗ್ಗೆ ಓಪನ್ ಆಗಿ ನಿನ್ನೆಲ್ಲ ಫಾಲ್ ಆಗಿತ್ತು. ಸೊ ನಿನ್ನೆದು ಹೈ ಇದ್ದು, ಓಕೆನಾ. ಇದು ಫಾಲ್ ಆಗ್ತಾ ಇತ್ತು. ನಾವು ಇದು ಕ್ಲೋಸಿಂಗ್ ಬ್ರೇಕ್ ಆಗ್ತಿದ್ದಂಗೆ ಸುಮಾರು ಜನ ಪುಟ್ಟಲ್ಲಿ ಕೂತಿರ್ತಾರೆ. ಅದಾದ್ಮೇಲೆ ಮೇಲ್ಗಡೆ ಬರ್ತಾ ಇರುತ್ತಾ, ಇಲ್ಲಿ ರೆಸಿಸ್ಟೆನ್ಸ್ ಹತ್ರ ನಾವು ತಗೊಳಲ್ಲ. ಸಿ ನ ಬ್ರೇಕ್ ಆಗ್ತಿದೆ ಅಂತ ನಾವು ನೋಡೋದೇನು, ಪುಟ್ಟನ್ನೇ ನೋಡಕ್ ಹೋಗ್ತೀವಿ. ಅದು ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಅದಾದ್ಮೇಲಿಂದ ತಿರ್ಗಾ ಮುಂದೋಗುತ್ತೆ. ತಿರ್ಗಾ ನಾವು ಪಿ ನಲ್ಲೇ ಕೂತ್ಕೊಳ್ತೀವಿ, ರೀಟೆಸ್ಟ್ ಮಾಡ್ಲಿಕ್ಕೆ ಬರ್ತಾನೆ ಅಂತ. ತಿರ್ಗಾ ಮುಂದೋಗ್ತಾ ಇರುತ್ತೆ. ಈಗಾದ್ರೂ ಫಾಲ್ ಆಗ್ತಾನೆ, ಈಗಾದ್ರೂ ಫಾಲ್ ಆಗ್ತಾನೆ, ಈಗಾದ್ರೂ ಫಾಲ್ ಆಗ್ತಾನೆ ಅಂತ ಹೇಳಿ ನಮ್ದೆಲ್ಲ ಕ್ಯಾಪಿಟಲ್ ಖಾಲಿ ಮಾಡ್ಕೊಳ್ತೀವಿ. ಆಮೇಲಿಂದ ಅದು ಫಾಲ್ ಆಗುತ್ತೆ. ಅಷ್ಟಾದಾಗ ನಮ್ ತಲೆಗೆ ಬರುತ್ತೆ ಏನಂತ ಗೊತ್ತಾ, ಇಷ್ಟು ಮೇಲ್ ಹೋಗ್ತಾ ಇದ್ದಾನೆ ಅಂದ್ರೆ ಮಾರ್ಕೆಟ್ ಈಗ ಸೈಕಾಲಜಿಕಲ್ ಲೆವೆಲ್ ಹತ್ರ ಬರ್ತಾನೆ. ಈಗ 400 ಇದೆ, 23,500ಕ್ಕೆ ಬರ್ತಾನೆ ಅಂತ ಹೇಳಿ ನಾವ್ ಇಲ್ಲಿ ಬಂದಾಗ ನಾವು ಸಿ ಕಡೆ ತಿರುಗ್ತೀವಿ. ಯಾವಾಗ ನಾವು ಸಿ ಕಡೆ ತಿರುಗ್ತೀವೋ ಅವಾಗ ಮಾರ್ಕೆಟ್ ಬೀಳಕ್ ಶುರು ಆಗುತ್ತೆ. ಯಾವಾಗ ಮಾರ್ಕೆಟ್ ಬೀಳುತ್ತೆ ಅಂತ ನಾವು ತಿರ್ಗಾ ಪಿ ಕಡೆ ತಿರುಗ್ತೀವೋ ಆಗ ಮಾರ್ಕೆಟ್ ರನ್ ಆಗಕ್ ಶುರು ಆಗುತ್ತೆ. ಇದಕ್ಕೆಲ್ಲ ರೀಸನ್ ಏನಂತ ನೀವು ಅರ್ಥ ಮಾಡ್ಕೊಬೇಕು. ಈಗ ನಿಮ್ಗೆ ಈ ರೀಸನ್ ಅರ್ಥ ಆಯ್ತು ಅಂತ ಹೇಳಿದ್ರೆ ನೀವು ನೆಕ್ಸ್ಟ್ ಟೈಮ್ ಇದರಲ್ಲಿ ಟ್ರ್ಯಾಪ್ ಆಗೋದಿಲ್ಲ. ಸೊ ನಾನು ಹೇಳೋ ವಿಚಾರವನ್ನ ಸ್ವಲ್ಪ ಅರ್ಥ ಮಾಡ್ಕೊಂಡು ಕೇಳಿ. ಯಾಕೆ ಅಂತ ಹೇಳಿದ್ರೆ ಇದು ನಿಮ್ಗೆ ಇನ್ಫಾರ್ಮೇಶನ್ ವಿಡಿಯೋ, ಓಕೆನಾ. ನಾನು ಜನರಲ್ ಆಗಿ ಡೈಲಿ ಮಾತಾಡೋದನ್ನ ಸ್ವಲ್ಪ ಬಿಟ್ಟಿದ್ದೀನಿ.
ಸೊ ವಾರದಲ್ಲಿ ಒಂದ್ ದಿವಸ ಮಾತಾಡೋದಕ್ಕಿಂತ ಡೈಲಿ ಮಾತಾಡೋಣ ಅಂತೇಳಿ ಈ ಒಂದು ಪ್ಲಾನಿಂಗ್ ಅನ್ನ ಮಾಡ್ತಾ ಇದೀವಿ. ಡೈಲಿ ಒಂದೊಂದು ಒಳ್ಳೆ ವಿಚಾರವನ್ನ ನಿಮ್ಗೆ ಟ್ರೇಡಿಂಗ್ ಅಲ್ಲಿ ಹೇಳ್ಕೊಡ್ತೀನಿ. ನೀವು ಕಲೀರಿ, ಕಲ್ತು ಮಾಡಿ ಅಂತ ನಿಮ್ಮ ಒಂದು ಸೈಕಾಲಜಿಕಲ್ ಲೆವೆಲ್ ಮತ್ತೆ ರೀಸನ್ ಬಿಹೈಂಡ್ ಇದನ್ನ ಹೇಳ್ತೀನಿ. ಚಿಕ್ಕ ಚಿಕ್ಕ ವಿಚಾರ ಅದೇ ತುಂಬಾ ಯೂಸ್ಫುಲ್ ಆಗಿ ಇರುವಂತಹ ವಿಚಾರ. ವಿಡಿಯೋ ಸ್ವಲ್ಪ ದೊಡ್ಡದಾದ್ರೂ ತಾಳ್ಮೆಯಿಂದ ನೋಡಿ. ತಾಳ್ಮೆಯಿಂದ ನೋಡಿ ಅರ್ಥ ಮಾಡ್ಕೊಂಡ ನಂತರ ಯಾರೋ ಪಾಪ ಕಷ್ಟದಲ್ಲಿದ್ದವ್ರಿಗೆ ಅಂದ್ರೆ ಟ್ರೇಡಿಂಗ್ ಅಲ್ಲಿ ಲಾಸ್ ಆಗ್ತಿರೋರಿಗೆ ಶೇರ್ ಮಾಡಿ, ಅವ್ರಿಗೊಂದ್ ಸ್ವಲ್ಪ ಯೂಸ್ ಆಗಿ ಅಂತ ನನ್ನ ಒಂದು ಅಭಿಪ್ರಾಯ. ಯಾಕೆಂದ್ರೆ ಶೇರಿಂಗ್ ಇಸ್ ಕೇರಿಂಗ್ ಅಂತ ಹೇಳ್ತಾರೆ. ನಾವು ಇನ್ನೊಬ್ರಿಗೆ ಶೇರ್ ಮಾಡಿದ್ರೆ ನಮಗೆ ದೇವ್ರು ಇನ್ನೊಂದ್ ರೀತಿಯಲ್ಲಿ ನಮ್ಗೆ ಸಹಾಯ ಮಾಡ್ತಾನಂತೆ. ನಾವೊಬ್ರು ಸಹಾಯ ಮಾಡಿದ್ರೆ ನಮ್ಗೆ ಇನ್ನೊಂದ್ ರೀತಿಯಲ್ಲಿ ದೇವ್ರು ಸಹಾಯ ಮಾಡ್ತಾನೆ. ಕರೆಕ್ಟ್ ಅಲ್ವಾ? ಅದಕ್ಕೆ ನಾವು ಒಬ್ರಿಗೆ ಹೆಲ್ಪ್ ಮಾಡೋಣ. ಓಕೆ, ಅವ್ರಿಗೊಂದು ಫ್ರೀ ಆಗಿ ಇನ್ಫಾರ್ಮೇಶನ್ ಸಿಗ್ಲಿ ಅಂತ. ಓಕೆ, ಈಗ ರೀಸನ್ ಏನಂತ ತಗೋಣ. ಈಗ ರೀಸನ್ ಏನಂದ್ರೆ ಸರ್, ಈಗ ನಾವು ಬೈಯರ್ಸ್ಗಳು, ಮ್ಯಾಕ್ಸಿಮಮ್ ರಿಟೇಲರ್ಸ್ಗಳು ಯಾರು ಅಂತ ಹೇಳಿದ್ರೆ ಬೈಯರ್ಸ್ಗಳು. ಈ ಬೈಯರ್ಸ್ ಗಳನ್ನ ಬೈ ಮಾಡಿಸ್ಬೇಕಂತ ಹೇಳಿದ್ರೆ ಮಾರ್ಕೆಟ್ ಏನ್ ಮಾಡಬೇಕು ಅಂತ ಯೋಚನೆ ಮಾಡಿ. ಬೈಯರ್ಸ್ ಗಳು ಬೈ ಮಾಡ್ಬೇಕಂತ ಹೇಳಿದ್ರೆ ಈಗ ಯಾಕೆಂದ್ರೆ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ ಪ್ಲೇಯರ್ಸ್ ಗಳೆಲ್ಲ ಸೆಲ್ಲರ್ಸ್ ಗಳು, ಅವ್ರು ಬೈ ಮಾಡೋದು ತುಂಬಾ ಕಮ್ಮಿ, ಅವರು ಸೆಲ್ಲಿಂಗೇ ಮಾಡೋದು. ಓಕೆನಾ? ಸೊ ಈಗ ಅವ್ರಿಗೆ ಸೆಲ್ಲಿಂಗ್ ಮಾಡ್ಬೇಕಂತಿದ್ದಾರೆ ಅಂತ ಇಟ್ಕೊಳ್ಳಿ. ಆದ್ರೆ ಅದನ್ನ ಸೆಲ್ ಮಾಡೋದನ್ನ ಯಾರೋ ಒಬ್ರು ಬೈ ಮಾಡ್ಬೇಕಲ್ವಾ? ಒಬ್ಬ ಸೆಲ್ ಮಾಡ್ಬೇಕಂದ್ರೆ ಒಬ್ಬ ಬೈ ಮಾಡ್ಬೇಕು, ಒಬ್ಬ ಬೈ ಮಾಡ್ಬೇಕಂದ್ರೆ ಒಬ್ಬ ಸೆಲ್ ಮಾಡ್ಬೇಕು. ಸೊ ಸೆಲ್ಲರ್ಸಿಗೆ ಬೈ ಮಾಡ್ಬೇಕಂತ ಹೇಳಿದ್ರೆ ನಮ್ಮ ರಿಟೇಲರ್ಸ್ ಗಳನ್ನ ಬೈ ಮಾಡುವ ಹಾಗೆ ಮಾಡಬೇಕು. ಸೊ ಬೈ ಮಾಡುವ ಹಾಗೆ ಮಾಡಬೇಕು ಅಂತ ಆದ್ರೆ ಅವ್ರು ಏನ್ ಥಿಂಕ್ ಮಾಡ್ತಾರೆ ಅಂತ ಹೇಳಿದ್ರೆ, ಎಲ್ಲೆಲ್ಲಿ ರಿಟೇಲರ್ಸ್ ಗಳು ಬೈ ಮಾಡ್ಲಿಕ್ಕೆ ಬರ್ತಾರೆ ಅಂತ ಫಸ್ಟ್ ಥಿಂಕ್ ಮಾಡ್ತಾರೆ. ಈಗ ಉದಾಹರಣೆಗೆ, ಈಗ ಇವತ್ತು ಮಾರ್ಕೆಟ್ ಇಷ್ಟು ಮೇಲ್ ಹೋಗ್ತಿದೆ ಅಂದ್ರೆ ಅವ್ರು ಯಾವ್ದನ್ನ ಸೆಲ್ ಮಾಡಿರ್ತಾರೆ? ಅವ್ರು ಯಾವ್ದನ್ನ ಸೆಲ್ ಮಾಡಿರ್ತಾರೆ? ನಾವು ಪುಟ್ ಆಪ್ಷನ್ ಅನ್ನ ಸೆಲ್ ಮಾಡಿರ್ತೇವೆ. ನಾನೀಗ ನಾರ್ಮಲ್ ಆಗಿ ಹೇಳ್ತಾ ಇದ್ದೀನಿ, ಮತ್ತೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಆರ್ಡಿನರಿ ಇದೆ, ಅದು ಕ್ಲಾಸಲ್ಲಿ ಇದ್ದಾಗ ಕ್ಲಾಸಲ್ಲಿ ಸ್ಟೂಡೆಂಟ್ಸ್ ಗಳ ಡಿಸ್ಕಷನ್ ಮಾಡ್ತೀನಿ, ಅದು ಬೇರೆ. ಈಗ ನಾರ್ಮಲ್ ಆಗಿರೋದನ್ನ ಕಲಿಯೋಣ. ಪುಟ್ ಆಪ್ಷನ್ ಅನ್ನ ಸೆಲ್ ಮಾಡಿರ್ತಾರೆ. ಯಾಕಂದ್ರೆ ಮಾರ್ಕೆಟ್ ಮೇಲೆ ಹೋಗ್ತಿದೆ ಅಂದ್ರೆ ಪುಟ್ ಅವ್ರಿಗೆ ಲಾಭ ಬರುತ್ತೆ, ಸೊ ಪುಟ್ ಅನ್ನ ಸೆಲ್ ಮಾಡ್ತಾ ಇರ್ತಾರೆ. ಓಕೆನಾ? ಪುಟ್ ಅನ್ನ ಸೆಲ್ ಮಾಡ್ಬೇಕಂದ್ರೆ ಪುಟ್ ಅನ್ನ ಬೈ ಮಾಡ್ಬೇಕು. ಕರೆಕ್ಟಾ? ಪುಟ್ ಅನ್ನ ಬೈ ಮಾಡ್ಬೇಕು. ಪುಟ್ ಅನ್ನ ಬೈ ಮಾಡ್ಬೇಕಂತ ಹೇಳಿದ್ರೆ ಮಾರ್ಕೆಟ್ ಇಷ್ಟು ಮೇಲ್ ಹೋಗ್ತಿರ್ಬೇಕಾದ್ರೆ ಪುಟ್ ಅನ್ನ ಯಾರು ಬೈ ಮಾಡ್ತಾರೆ? ಯಾರು ಬೈ ಮಾಡಿದ್ರೆ ನಾವು ಬೈ ಮಾಡೋದೆಲ್ಲಿ? ರೆಡ್ ಆದಾಗ ಮಾತ್ರ ಬೈ ಮಾಡ್ತೀವಿ. ಸೊ ಮಾರ್ಕೆಟ್ ಏನ್ ಥಿಂಕ್ ಮಾಡುತ್ತೆ? ರೆಡ್ ಆದ್ರೆ ಬೈಯರ್ಸ್ ಗಳು ಬರ್ತಾರೆ. ಸೊ ಮಾರ್ಕೆಟ್ ಅಲ್ಲಿ ರೆಡ್ ಮಾಡ್ಬೇಕು, ಅಷ್ಟೇ ಅವ್ರಿಗೆ ಗೊತ್ತಿರೋದು. ರೆಡ್ ಆದ್ರೆ ಅವ್ರು ಬೈ ಮಾಡ್ತಾರೆ. ಸೊ ಅವಾಗ ಮಾರ್ಕೆಟ್ ಮೇಲೆ ಅವರು ಸೆಲ್ ಮಾಡ್ಬೋದು. ಸೆಲ್ ಮಾಡ್ತಿದ್ದಂಗೆ ತಿರ್ಗಾ ಅದು ಅವ್ರಿಗೆ ಸ್ಟಾಪ್ ಲಾಸ್ ಆಗುತ್ತೆ, ಇವ್ರದ್ದು ರನ್ ಆಗ್ತಾ ಹೋಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಈ ಆಲೋಚನೆಯನ್ನ ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಅದೇ ಪ್ರಕಾರವಾಗಿ ನೀವು ಇಲ್ಲಿ ಅಬ್ಸರ್ವ್ ಮಾಡಿ. ಆಯ್ತಾ? ಈಗ ನಿಮ್ಮ ಇದರಲ್ಲಿ ನಿಮ್ಮ ಇಂಡಿಕೇಟರ್ಸ್ ಗಳೆಲ್ಲ ಇರುತ್ತೆ. ನಿಮ್ಗೆ ಏನೇನೋ ಇಂಡಿಕೇಟರ್ ಎಲ್ಲ ಹಾಕಿರ್ತೀರಿ. ಫಾರ್ ಎಕ್ಸಾಂಪಲ್ EMA, ಮೂವಿಂಗ್ ಆವರೇಜು ಎಲ್ಲ ಹಾಕಿರ್ತೀರಿ ಅಂತ ಇಟ್ಕೊಳ್ಳೋಣ. ಓಕೆನಾ? ಈ ಮೂವಿಂಗ್ ಆವರೇಜ್ ಬಂದಾಗ ಮೂವಿಂಗ್ ಆವರೇಜ್ ಅಲ್ಲಿ ಕೆಲವರೆಲ್ಲ 20, 10 ಎಲ್ಲ ಹಾಕ್ತಾರೆ. ಓಕೆ, ನಾನು 10 ಆಗಿ 20 ತಗೊಳ್ತೀನಿ. ಓಕೆನಾ? ಸೊ ಮೈಂಡ್ ಏನು ಬರುತ್ತೆ? ಈ ಮೂವಿಂಗ್ ಆವರೇಜ್ ಅನ್ನ ಇಲ್ಲಿ ಬ್ರೇಕ್ ಮಾಡಿಸ್ತಾರೆ. ಮೂವಿಂಗ್ ಆವರೇಜ್ ಇಲ್ಲಿ ಬ್ರೇಕ್ ಆಗ್ತಿದ್ದಂಗೆನೆ ನಾವೆಲ್ಲ ಏನ್ ಮಾಡ್ತೀವಿ? ಮೂವಿಂಗ್ ಆವರೇಜ್ ಬ್ರೇಕ್ ಆಗ್ತಾ ಇದೆ, ಸೊ ದಟ್ ಇಲ್ಲಿ ಇನ್ನು ಪುಟ್ ಆಪ್ಷನ್ ಬರುತ್ತೆ ಅಂತ ಹೇಳಿ ಪುಟ್ ಆಪ್ಷನ್ ಅನ್ನ ಬೈ ಮಾಡಿಸ್ತೀವಿ. ಅವಾಗ ಅದು ಮೇಲ್ ಹೋಗುತ್ತೆ. ನಾನಿದು ಎಕ್ಸಾಂಪಲ್ ಹೇಳ್ತಿರೋದು. ಒಬ್ಬೊಬ್ರದ್ದು ಒಂದೊಂದು ಮೂವಿಂಗ್ ಆವರೇಜ್ ಇಟ್ಕೊಂಡಿರ್ತಾರೆ. ಒಂದೊಂದು ಮೂವಿಂಗ್ ಆವರೇಜ್ ಒಂದೊಂದು ರೀತಿ ಇರುತ್ತೆ. ಓಕೆನಾ? ಎಲ್ಲ ಮೂವಿಂಗ್ ಆವರೇಜ್ ಸೇಮ್ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿದಾಗ ಇದು 50 ದೂರ ಇದೆ. ಸೊ 50 ದೂರದಲ್ಲಿ ಇದೆ ಅಂತ ಹೇಳಿದಾಗ ಅವ್ರಿಗೆ ಎಂಟ್ರಿ ಸಿಕ್ಕಿರಲ್ಲ. ಆಯ್ತಾ? ಇನ್ನು ಸ್ವಲ್ಪ ಹತ್ರದಲ್ಲಿ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಯಾವುದು? 5 ಅಲ್ಲಿ ಇದ್ದಾರೆ ಮೂವಿಂಗ್ ಆವರೇಜ್ ಅಂತ ಇಟ್ಕೊಳ್ಳಿ. ಇಲ್ಲಿ ಸಿಕ್ಕಾಪಟ್ಟೆ ಜನ, ಅದು ಏನು, ಅವ್ರು 15 ನಿಮಿಷದಲ್ಲಿ ಮಾಡಲ್ಲ. ನಾವೆಲ್ಲ ಮಾಡೋದು ಯಾವ್ದ್ರಲ್ಲಿ? 5 ನಿಮಿಷದಲ್ಲಿ ಮಾಡಕ್ ಹೋಗ್ತೀವಿ. 5 ನಿಮಿಷ ಮಾಡ್ಬೇಕಾದ್ರೆ ನಿಮ್ಗೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನೋಡಿ. ನೀವು ಹಾಕೊಳ್ಳೋ ಮೂವಿಂಗ್ ಆವರೇಜ್ 5 ನಿಮಿಷ, 5 ಪಾಯಿಂಟ್ದು ಅಂಡ್ 5 ನಿಮಿಷದ್ದು. ಸೊ ನಿಮ್ಮನ್ನ ಈಸಿಯಾಗಿ ಟ್ರ್ಯಾಪ್ ಮಾಡ್ಲಿಕ್ಕೆ ಅವರು ವ್ಯವಸ್ಥೆ ಮಾಡಿಟ್ಕೊಳ್ತಾರೆ. ಲೈಕ್ ಇಲ್ಲಿ ಒಂದು ರೆಡ್ ಆಯ್ತು, ಬ್ರೇಕ್ ಆಯ್ತು, ಅದು ದೊಡ್ಡದಾಗಿ ಮಾರಬೋಸು ಕ್ಯಾಂಡಲ್ ತರ ಆಗ್ತಿದ್ದಂಗೆ ನಾವೇನ್ ಥಿಂಕ್ ಮಾಡ್ತೀವಿ? ಇನ್ನು ಮಾರ್ಕೆಟ್ ಫಾಲ್ ಆಗುತ್ತೆ ಅಂತ ಹೇಳಿ ಪಿ ತಗೊಳ್ತೀವಿ, ಮೇಲ್ ತಗೊಂಡೋದ್ರು. ಸೊ ಇಲ್ಲಲ್ಲ, ಇನ್ನು ಸ್ವಲ್ಪ ರಿವರ್ಸ್ ಆದ, ಇಲ್ಲಿ ಇನ್ನು ರೀಟೆಸ್ಟ್ ಆಗಿಲ್ಲ, ರೀಟೆಸ್ಟ್ ಆಗಿಲ್ಲ, ರೀಟೆಸ್ಟ್ ಆಗಿಲ್ಲ, ಇಲ್ಲಿ ರೀಟೆಸ್ಟ್ ಆಗಿರುತ್ತೆ ಅಂತ ಇಟ್ಕೊಳ್ಳೋಣ. ರೀಟೆಸ್ಟ್ ಆಯ್ತು ಅಂತೇಳಿ ನಾವು ಸಿ ಹೋಗುತ್ತಾ ಅಂತ ನೋಡ್ತೀವಿ, ಹೋಗಲ್ಲ. ನೆಕ್ಸ್ಟ್ ಕ್ಯಾಂಡಲ್ ರೆಡ್ ಮಾಡ್ತಾನೆ. ಓ ಇಲ್ಲ, ಇದು ಫಾಲ್ ಆಗ್ತದೆ, ಇಲ್ಲೊಂದು ರೆಡ್ ಆಗಿದೆ,
ಇದಿಲ್ಲೇ ಇದು ದಾಟ್ತಾ ಇಲ್ಲ. ಸೊ ಇದನ್ನ ನಾನು ಸ್ಟಾಪ್ ಲಾಸ್ ಇಡ್ತೀನಿ, ನಾನು ಇಲ್ಲಿ ಎಂಟ್ರಿ ಆಗ್ತೀನಿ ಅಂತ ತಿರ್ಗಾ ಪುಟ್ಟಿಗೆ ಎಂಟ್ರಿ ಆಗ್ತೀನಿ. ಅಲ್ಲೇ ಇರ್ತಾನೆ, ಅಲ್ಲೇ ಇದ್ದು ಸ್ಟಾಪ್ ಲಾಸ್ ಹಿಟ್ ಮಾಡ್ತಾನೆ. ತಿರ್ಗಾ ನಾವೇನ್ ಮಾಡ್ತೀವಿ, ಮುಂದೋಗ್ತೀವಿ. ನೋಡಿ ಎಲ್ಲೆಲ್ಲೆಲ್ಲೆಲ್ಲಿ ರೆಡ್ ಮಾಡಿ ಟ್ರ್ಯಾಪ್ ಮಾಡ್ತದೆ ನೋಡಿ, ಇಲ್ಲಿ ರೆಡ್ ಮಾಡ್ದ, ನಾವೇನ್ ಮಾಡ್ತೀವಿ, ಇದು ಸ್ಟಾಪ್ ಲಾಸ್ ಅಂತ ಹೇಳಿ ಇದನ್ನ ಸ್ಟಾಪ್ ಲಾಸ್ ಆಗಿ ಕನ್ಸಿಡರ್ ಮಾಡ್ತೀವಿ, ದಾಟಬಾರ್ದು ಅಂತ. ಕರೆಕ್ಟಾ? ಇಲ್ಲಿ ಎಂಟ್ರಿ ಆಗ್ತೀವಿ, ಸ್ಟಾಪ್ ಲಾಸ್ ಹಿಟ್ ಮಾಡ್ತಾನೆ. ಕೆಲವರು ಸ್ಟಾಪ್ ಲಾಸ್ ಸ್ವಲ್ಪ ಜಾಸ್ತಿ ಇಟ್ಟಿದ್ದವ್ರಿಗೆ ತಿರ್ಗಾ ಇಲ್ಲಿವರೆಗೂ ಕೊಟ್ಟು ತಿರ್ಗಾ ರೆಡ್ಡೇ ಬಂದ, ಇನ್ನು ಹೋಲ್ಡ್ ಅಲ್ಲೇ ಇರ್ತಾರೆ. ಬಟ್ ಫೈನಲಿ ಏನಾಯ್ತು, ಸ್ಟಾಪ್ ಲಾಸ್ ಅನ್ನ ಹಿಟ್ ಮಾಡೇ ಬಿಡ್ತಾರೆ. ಇದು ಹಿಟ್ ಮಾಡಿ ಮಾಡಿದಾಗ ಏನಾಗುತ್ತೆ, ನಮ್ಗೆ ಇನ್ನಿದು ಬರುವುದಿಲ್ಲ ಅಂತೇಳಿ ನಮಗ್ ಗೊತ್ತಾಗುತ್ತೆ. ನಾವು ಪುಟ್ ಸೈಡ್ ನೋಡೋದನ್ನ ಬಿಡ್ತೀವಿ. ಬಿಟ್ಟ ನಂತರ ಅವನು ಪುಟ್ಟಲ್ಲಿ ಹೋಗ್ತಾನೆ. ಇದು ಅವ್ರು ಮಾಡುವಂತ ವ್ಯವಸ್ಥೆ. ಇದು ಈ ವ್ಯವಸ್ಥೆಗೆ ನಾವು ಟ್ರ್ಯಾಪ್ ಆಗಬಾರ್ದು. ಅದಕ್ಕೆ ಮೂವಿಂಗ್ ಆವರೇಜ್ ಮಾತ್ರ ಹಂಗ ಅಂತ ಕೇಳಿದ್ರೆ ಇಲ್ಲ, ಎಷ್ಟೋ ವ್ಯವಸ್ಥೆಗಳಿವೆ. ಎಲ್ಲಾ ವ್ಯವಸ್ಥೆಗಳಲ್ಲೂ ಒಂದೊಂದು ಟ್ರ್ಯಾಪಿಂಗ್ ಇಟ್ಟಿರ್ತಾರೆ. ಅವ್ರಿಗೆ ಗೊತ್ತಿದೆ ಯಾರು ಎಲ್ಲಿ ಟ್ರ್ಯಾಪ್ ಆಗ್ತಾರೆ ಅಂತ ಅವ್ರಿಗೆ ಗೊತ್ತು. ಆಯ್ತಾ? ಆ ಟ್ರ್ಯಾಪ್ ಆಗೋ ಜಾಗದಲ್ಲಿ ಅವರು ಮಾಡ್ತಾರೆ. ಅವಾಗ ಏನಾಗುತ್ತೆ, ನಾವೆಲ್ಲರಲ್ಲಿ ಸಿಕ್ಕಾಕೊಳ್ತೀವಿ. ನಾವು ಸಿಕ್ಕಾಕೊಳ್ಳೋದೇ ಅವ್ರಿಗೆ ಬೇಕಾಗಿದೆ. ಓಕೆನಾ? ಸೊ ನೋಡಿ, ಇಲ್ಲಿ ಫಸ್ಟ್ ವ್ಯಾಪ್ ಅನ್ನ ದಾಟಿಸಿ ರೀಟೆಸ್ಟ್ ಮಾಡ್ತೀನಿ ಅಂತ ಬಂದು ಕ್ಲೋಸಿಂಗ್ ಕೆಳಗಡೆ ಕೊಟ್ಟ. ಸೊ ಕ್ಲೋಸಿಂಗ್ ಕೆಳಗಡೆ ಕೊಟ್ಟ ತಕ್ಷಣ ಕೆಲವರು ಏನ್ ಮಾಡ್ತಾರೆ, ವಿ ವ್ಯಾಪ್ ಅಲ್ಲಿ ತಗೊಳ್ಳೋರು ಪಿ ತಗೊಳ್ತಾರೆ, ಸ್ಟಾಪ್ ಲಾಸ್ ಹಿಟ್ ಮಾಡ್ದ. ಓಕೆನಾ? ತಿರ್ಗಾ ರಿವರ್ಸ್ ತಕೊಂಡು ಅವ್ರು ಅದನ್ನ ನ್ಯೂಟ್ರಲ್ ಮಾಡ್ಕೊಬೇಕು. ನ್ಯೂಟ್ರಲ್ ಮಾಡ್ಕೊಂಡ ನಂತರ ಮಾರ್ಕೆಟ್ ಎಲ್ಲೂ ಮೂವ್ ಆಗಲ್ಲ. ಸೊ ಇವ್ರಿಗೆ ಏನು ತಿರ್ಗಾ ತಗೊಳಕ್ಕೆ ಇಲ್ಲ. ಒಂದ್ಸಲಿ ನ್ಯೂಟ್ರಲ್ ಆಗಿ ಎಕ್ಸಿಟ್ ಆಯ್ತು, ತಿರ್ಗಾ ಎಲ್ಲಿ ಎಂಟ್ರಿ ಮಾಡಬೇಕು ಗೊತ್ತಾಗಲ್ಲ. ತಿರ್ಗಾ ಬಂತು, ಇದು ಬ್ರೇಕ್ ಆಯ್ತು. ಬ್ರೇಕ್ ಆಗ್ತಿದ್ದಂಗೆನೆ ತಿರ್ಗಾ ಎಂಟ್ರಿ ಆದ್ರು ಪುಟ್ ಸೈಡ್ಗೆ, ಏನಾಯ್ತು, ತಿರ್ಗಾ ಸ್ಟಾಪ್ ಲಾಸ್ ಹಿಟ್ ಆಯ್ತು. ಕರೆಕ್ಟಾ? ಇದು ವಿ ವ್ಯಾಪ್ ಅಲ್ಲಿ 2 ಸಲ ಟ್ರ್ಯಾಪ್ ಆದ್ರು. ಟ್ರ್ಯಾಪಿಂಗ್ ಎಷ್ಟು ಪ್ರಮಾಣ ಅನ್ನೋದು ಬೇರೆ, ಆದ್ರೆ ಟ್ರ್ಯಾಪಿಂಗ್ ಆಗುತ್ತೆ ಅನ್ನೋದು ಸತ್ಯ. ಅವ್ರು ಯೂಸ್ ಮಾಡೋದೇ ಎಲ್ಲ ನಮಗೆ ಗೊತ್ತಿರುವಂತಹ ಇಂಡಿಕೇಟರ್ಸ್ ಗಳನ್ನೇ ಯೂಸ್ ಮಾಡಿ ಅವ್ರು ಅದನ್ನ ಟ್ರ್ಯಾಪ್ ಮಾಡ್ತಾರೆ. ಓಕೆನಾ? ಸೊ ಈಗ ನೋಡಿ, ಇದು ಪಿವೋಟ್ ಗಿಂತ ಮೇಲೆ ಇತ್ತು. ಸೊ ಏನು ಸಿ ತಗೊಳ್ತಿರ್ತಾರೆ. ಸೊ ಪಿವೋಟ್ ಅಲ್ಲಿ ಏನಾಗಿದೆ, ಪಾಸ್ ಆಗಿದೆ. ಕರೆಕ್ಟಾ? ಪಿವೋಟ್ ಅಲ್ಲಿ ಕ್ಲೀನ್ ಆಗಿ ಮಾರ್ಕೆಟ್ ಬಂದಿದೆ. ಇಲ್ಲಿ ಬರ್ತಿದ್ದಂಗೆ ರೆಸಿಸ್ಟೆನ್ಸ್ ಹತ್ರ ನೋಡಿ, ರೆಸಿಸ್ಟೆನ್ಸ್ ಹತ್ರ ರೆಡ್ ಮಾಡ್ತಾರೆ, ಮಾರ್ಕೆಟ್ ಅನ್ನ ಅಲ್ಲೇ ಹೋಲ್ಡ್ ಮಾಡ್ತಾರೆ. ಇಷ್ಟಾದಾಗ ನಾವು ಇಲ್ಲಿ ಎಂಟ್ರಿ ಆಗ್ತೀವಿ. ಏನಕ್ಕೆ? ಪುಟ್ ಆಪ್ಷನ್ಗೆ. ಇದು R1 ಪಿವೋಟ್ ಟಚ್ ಆಗಿಲ್ಲ. ಕರೆಕ್ಟಾ? ಸೊ ಪಿವೋಟ್ ಟಚ್ ಆಗಿಲ್ಲ. ಸೊ ಇಲ್ಲಿಂದ ಪಿವೋಟ್ ವರೆಗೆ ಬರ್ತಾನೆ ಅಂತೇಳಿ ನಾವಿಲ್ಲಿ ಎಂಟ್ರಿ ಆಗ್ತೀವಿ ಪುಟ್ ಸೈಡ್ಗೆ. ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಸ್ಟಾಪ್ ಲಾಸ್ ಹಿಟ್ ಆದ್ಮೇಲಿಂದ ರೀಟೆಸ್ಟ್ ಕಾಯ್ತಾ ಇರ್ತೀವಿ, ರೀಟೆಸ್ಟ್ ಬರಲ್ಲ. ಎಗೇನ್ ಇಲ್ಲಿ ಬಂದಾಗ R2 ಹತ್ರ ಬಂದಾಗ ತಿರ್ಗಾ ಅಲ್ಲಿ ರೆಸಿಸ್ಟೆನ್ಸ್ ತಗೊಳ್ತಾನೆ. ರೆಸಿಸ್ಟೆನ್ಸ್ ತಗೊಳ್ತಿದ್ದಂಗೆ ನಾವು ಮಾರ್ಕ್ ಮಾಡಿರ್ತೀವಿ ಪುಟ್ ಆಪ್ಷನ್ ಅಲ್ಲಿ, ಬರೋದೇ ಇಲ್ಲ. ಸ್ಟಾಪ್ ಲಾಸ್ ತಿರ್ಗಾ ಹಿಟ್ ಮಾಡ್ದ, 2 ಸಲ ಹಿಟ್ ಆಯ್ತು. ಈಗ ನಮ್ಮ ತಲೆಯಲ್ಲಿ ಏನ್ ಬಂತು, R1 ದಾಟ್ತು, R2 ದಾಟ್ತು, ಇನ್ನು R3 ಹೋಗ್ಬೋದು ಅಂತ ಲೆಕ್ಕ ಹಾಕಿ ನಾವು ಇಲ್ಲಿ ಸಿ ಕೂತ್ಕೊಳ್ತೀವಿ, ಹೋಗೋದೇ ಇಲ್ಲ, ವಾಪಸ್ ರಿಟರ್ನ್ ಸ್ಟಾಪ್ ಲಾಸ್. ಆಯ್ತಾ? ಈಗ ಇಲ್ಲಿ ಫಾಲ್ ಆಗ್ಬೇಕಾದ್ರೆ ನಮ್ಗೆ ಅವಕಾಶನೇ ಇಲ್ಲ, ಸೀದಾ ಬಂದಿರ್ತದೆ. ಸರಿಯಾ? ಇಲ್ಲಿ ಬಂದಾಗ ನಾವ್ ಏನ್ ಥಿಂಕ್ ಮಾಡ್ತೀವಿ, ಈಗ ಇದಕ್ಕೆ ಹೋಗ್ಬೇಕು, ಎಲ್ಲಿ ಪಿವೋಟ್ ಟಚ್ ಮಾಡ್ಲಿಕ್ಕೆ ಹೋಗ್ತಾನೆ ಅಂತ ಲೆಕ್ಕ ಹಾಕಿದೀವಿ. ಅದೇ ಪ್ರಕಾರ ನೋಡಿ, 280 ಇದೆ R1, ಇದು ಬ್ರೇಕ್ ಆಗಿದ್ದು 277, ಅಂದ್ರೆ 3 ಪಾಯಿಂಟ್ ಜಾಸ್ತಿ ಮಾಡಿ ಬ್ರೇಕ್ ಮಾಡಿದ. ಬ್ರೇಕ್ ಮಾಡಿ ನಾವು ಎಂಟ್ರಿ ಆಗ್ತಿದ್ದಂಗೆನೆ ಅವನು ಮೇಲ್ ತಕೊಂಡು ಹೋದ. ಇದು ಅವ್ರು ಮಾಡುವಂತಹ ಟ್ರ್ಯಾಪಿಂಗ್ ಸಿಸ್ಟಮ್. ನಾನೀಗ ಒಂದು 2-3 ಎಕ್ಸಾಂಪಲ್ ಆಗಿ ತೋರಿಸ್ತಾ ಇರೋದು. ಇದೇ ರೀತಿ ಮಾಡ್ತಾರೆ. ಬೇಕಿದ್ರೆ ನೀವು ಅದನ್ನ ಎಕ್ಸಾಂಪಲ್ಸ್ ಅನ್ನ ನೀವು ಸಿ ಚಾರ್ಟ್ ಅಲ್ಲಿ ಬೇಕಿದ್ರೆ ತೆಗೆದು ನೋಡಿ, ಅದು ಎಕ್ಸಾಕ್ಟ್ಲಿ ಅದರಲ್ಲೇ ವರ್ಕ್ ಆಗ್ತಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈ ಸಿ ಚಾರ್ಟ್ ತಗೊಂಡಿದ್ದೀರಿ. ಸೊ ಈಗ ಸಿ ಚಾರ್ಟ್ ಹಾಕಿ ಬರ್ಲಿ, ಜಸ್ಟ್ ಎ ಮಿನಿಟ್. ಈಗ ನಮ್ ಲೈನ್ಗಳೆಲ್ಲ ಬೇಡ, ನಾವು ನಮ್ದು ಹೇಳೋದಂತ ಆಗುತ್ತೆ ನಿಮ್ಗೆ. ಓಕೆನಾ? ಈಗ ನೀವು ಇಲ್ಲಿ ಸಿ ನಲ್ಲಿ ಇದ್ದೀರಿ. ಇವತ್ತಿನ ಫಸ್ಟ್ ಕ್ಯಾಂಡಲ್ ನೋಡಿ, ಇಲ್ಲಿ ಫಸ್ಟ್ ಕ್ಯಾಂಡಲ್ ಫಾಲ್ ಆಯ್ತು. ಕರೆಕ್ಟಾ? ಸೊ ಇದು ಫಾಲ್ ಆಯ್ತು, ಇದು ಸಾರಿ ಪಿ ನೋಡ್ಬೇಕು. ಸೊ ಈಗ ನಾವು ಪಿ ಚಾರ್ಟ್ ಅಲ್ಲಿ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ನಾವು ಪಿ ಸೈಡ್ ಅಲ್ಲಿ ಬೈ ಮಾಡ್ಲಿಕ್ಕೆ ಇರೋನು. ಸೊ ನಮ್ಗೆ ಏನಾಯ್ತು, ಸೆಕೆಂಡ್ ಕ್ಯಾಂಡಲ್ ಅಲ್ಲಿ ರೀಟೆಸ್ಟ್ ಆಗ್ತಿತ್ತು ಸ್ಪಾಟ್ ಅಲ್ಲಿ, ನಾವಿಲ್ಲಿ ತಗೊಂಡಾಗ ಹೈ ಅಲ್ಲಿ ತಗೊಂಡಿದೀವಿ. ಕರೆಕ್ಟಾ? ಹೈ ಅಲ್ಲಿ ತಗೊಂಡಿದೀವಿ, 15 ನಿಮಿಷದ ಲೋ, ಸ್ಟಾಪ್ ಲಾಸ್ ಹಿಟ್ ಆಯ್ತು.
ತಿರ್ಗಾ ನೋಡಿ ನಾವು ಪುಟ್ ಆಪ್ಷನ್ ತಿರ್ಗಾ ನಾವ್ ಎಲ್ಲಿ ತಗೊಳ್ತೀವಿ ಅಂದ್ರೆ ನಾವು ಅಲ್ಲಿ ಅವಾಗ ತೋರಿಸಿದ್ದೆ ಈಗ ಪಿವೋಟ್ ಹತ್ರ ಬರ್ಬೇಕಾರೆ ಅಂತ ಹೇಳಿ. ಅಂದ್ರೆ ಇಲ್ಲಿ 5 ನಿಮಿಷದಲ್ಲಿ ನಾನು ತೋರಿಸಿದಾಗ ಇಲ್ಲೊಂದು ಜಂಕ್ಷನ್ ಇತ್ತು ಅರೌಂಡ್ 9:55 10 o'clock. ನೋಡಿ ಇಲ್ಲಿ ಜಂಕ್ಷನ್ ಇದೆ. ಈ ಜಂಕ್ಷನ್ ಹತ್ರ ಬೈ ಮಾಡಿದ್ವಿ 48 rupees. ತಿರ್ಗಾ ಸ್ಟಾಪ್ ಲಾಸ್ ಇಟ್ಟು ಮಾಡ್ತಾರೆ, ಮೇಲ್ ಹೋಗಲ್ಲ. ಕರೆಕ್ಟಾ? ತಿರ್ಗಾ ನೋಡಿ ಎಲ್ಲೆಲ್ಲಿ ಜಂಕ್ಷನ್ ಇದೆ ಜಂಕ್ಷನ್ ಟೈಮಲ್ಲಿ ನಾನು ಹೇಳ್ತಾ ಇದ್ದೀನಿ. ಈ ಪಿವೋಟ್ ಹಾಕೋಣ. ಸ್ವಲ್ಪ ವಿಡಿಯೋ ಸ್ವಲ್ಪ ದೊಡ್ಡದಾಗ್ಬೋದು, ಅಡ್ಜಸ್ಟ್ ಮಾಡ್ಕೊಡಿ. ವಿಷಯನ ಫ್ರೀ ಆಗಿ ಕ್ಲಿಯರ್ ಆಗಿ ಅರ್ಥ ಮಾಡ್ಸೋಣ ಅಂತ ಕೂತಿದ್ದೀನಿ ಅಷ್ಟೇ. ನೋಡಿ ಇಲ್ಲಿ ಬಂದಾಗ 12 ಕಾಲು 12 ಕಾಲು ಹಂಗೆ ನೋಡಿದಾಗ ನಿಮ್ಗೆ 12 ಕಾಲು ನೋಡಿ ಈ ರೇಂಜಲ್ಲಿ ನೀವು ತಗೊಂಡ್ರೆ 12 ಕಾಲು 12:10 ಈ ರೇಂಜಲ್ಲಿ ತಗೊಳ್ತೀನಿ. ತಗೊಂಡಿದ್ದ ಗಳಿಗೆಯಿಂದ ಒಂದ್ ಸ್ವಲ್ಪನೂ ಮೇಲ್ ಹೋಗಿಲ್ಲ, ವಾಪಸ್ಸೇ ಬಂದ್ವಿ. ಹೌದಾ? ಸೊ ನೀವೆಲ್ಲ ಆಯ್ತು ಇನ್ನು ಆಗುದೇ ಇಲ್ಲ ಅಂತ ಹೇಳಿ ಫೈನಲಿ ಇಲ್ಲಿ ಮೇಲ್ಗಡೆ ಬಂದಾಗ ನೀವಿಲ್ಲಿ ಸಿ ತಕೊಂಡ್ರಿ ಅಂತ ಇಟ್ಕೊಂಡು 12:30 12:30 ಹಂಗ್ ಬಂದು ಸಿ ತಗೊಳ್ಳೋ ಟೈಮಲ್ಲಿ ನಿಮ್ಗೆ ಇಲ್ಲೇ ಗೊತ್ತಾಗ್ತಿದೆ ಪಿ ಓಡೋಗಿದ್ದಾನೆ. ನಾವು 12:30ಗೆ ಸಿ ತಗೊಳಕ್ ಹೋಗ್ತೀವಿ. 12:30ಗೆ ಸಿ ತಗೊಳ್ತಿದ್ದಂಗೆನೆ 240 ಹತ್ರ. ಓಕೆನಾ? ತಗೊಂಡಿದ್ದು ಮುಂದೆ ಹೋಗ್ಲೇ ಇಲ್ಲ. ನಮ್ದು ಆಲ್ರೆಡಿ 3 ಸ್ಟಾಪ್ ಲಾಸ್ ಆಗಿದೆ. ನಮ್ಗೆ ಸ್ಟಾಪ್ ಲಾಸ್ ನ್ಯೂಟ್ರಲ್ ಆಗ್ಬೇಕು. ಅಷ್ಟೊಳಗೆ ಅವನು ಅಲ್ಲಿಂದನೇ ಫಾಲ್. ಅದು ಏನು ಸಾಮಾನ್ಯ ಫಾಲ್ ಅಲ್ಲ. ನಿಮ್ಮ ಸ್ಟಾಪ್ ಲಾಸ್ ನೀವು ಏನೇ ಇಟ್ಟಿದ್ರು ಎಲ್ಲ ಸ್ಟಾಪ್ ಲಾಸ್ ಅನ್ನು ಹಿಟ್ ಮಾಡೋಷ್ಟು ಬಂದಿದೆ. ಸೊ ಈಗ ಇದು ಟ್ರ್ಯಾಪಿಂಗ್ ಆಗ್ತಾ ಇರುತ್ತೆ. ಟ್ರ್ಯಾಪಿಂಗ್ ಅಂದ್ರೆ ಅವರಿಗೆ ನಮ್ಮ ಸೈಕಾಲಜಿಯನ್ನ ಕರೆಕ್ಟ್ ಆಗಿ ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ನಾವ್ ಎಲ್ಲೆಲ್ಲಿ ನಾವು ಬೈ ಮಾಡಕ್ಕೆ ರೆಡಿ ಇರ್ತೀವಿ ಅಂತ. ನಾವ್ ಎಲ್ಲಿ ಬೈ ಮಾಡಕ್ ರೆಡಿ ಇರ್ತೀವೋ ಅಲ್ಲಿ ಅವರು ಸೆಲ್ ಮಾಡಕ್ಕೆ ಕಾಯ್ತಾ ಇರ್ತಾರೆ. ಆಯ್ತಾ? ಅವ್ರು ಸೆಲ್ ಮಾಡಕ್ಕೆ ಕಾಯ್ತಾ ಇರ್ತಾರೆ. ಸೊ ನಾವು ಬೈ ಮಾಡ್ತಿದ್ದಂಗೆ ಅವ್ರು ಸೆಲ್ ಮಾಡಿ ಆಮೇಲಿಂದ ಮಾರ್ಕೆಟ್ ಅವ್ರು ಸೆಲ್ ಮಾಡಿದ್ಮೇಲಿಂದ ಮೇಲ್ ಹೋಗಕ್ಕೆ ಬಿಡಲ್ಲ. ನಾವು ಬೈ ಮಾಡೋರ್ಗೆ ಏನಾಗ್ಬೇಕು, ಮಾರ್ಕೆಟ್ ಮೇಲ್ ಹೋಗ್ಬೇಕು. ನಾವು ಮೇಲ್ ಹೋಗುತ್ತೆ ಅಂತ ಬೈ ಮಾಡ್ತೀವಿ ಮಾರ್ಕೆಟ್. ಅವ್ರು ಸೆಲ್ ಮಾಡ್ತಿರೋದೇ ಕೆಳಗೆ ಹೋಗುತ್ತೆ ಅಂತಾನೆ ಸೆಲ್ ಮಾಡ್ತಿದ್ದಾರೆ. ಆದ್ರೆ ಅವ್ರು ಎಲ್ಲಿ ಸೆಲ್ ಮಾಡ್ತಿದ್ದಾರೆ, ನಾವ್ ಎಲ್ಲಿ ಬೈ ಮಾಡ್ತಿದೀವೋ ಆ ಜಾಗದಲ್ಲಿ ಸೆಲ್ ಮಾಡ್ತಿದ್ದಾರೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಅವ್ರು ಎಷ್ಟು ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ನಮ್ಮನ್ನ ಟ್ರ್ಯಾಪ್ ಮಾಡ್ತಿದ್ದಾರೆ ಅಲ್ವಾ? ಸೊ ಈ ಟ್ರ್ಯಾಪಿಂಗ್ ಅಲ್ಲಿ ನಾವು ಸಿಕ್ಕಾಕೊಂಬಾರ್ದು ಅಂತ ಹೇಳಿದ್ರೆ ನಾವು ಅವ್ರಿಗಿಂತ ಸ್ವಲ್ಪ ಜಾಗ್ರತೆ ಮಾಡ್ಕೊಬೇಕು, ಮತ್ತೆ ನಮ್ಮ ಮೆಥಡಾಲಜಿಯನ್ನ ಚೇಂಜ್ ಮಾಡ್ಕೊಬೇಕು. ಸೇಮ್ ಮೆಥಡಾಲಜಿ ಇಟ್ಕೊಂಡ್ರೆ ಆಗೋದಿಲ್ಲ. ಸೊ ಅದನ್ನ ಕಲೀರಿ. ಇನ್ನು ದಿನ ಒಂದೊಂದು ವಿಷಯವಾಗಿ ಮಾತಾಡೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.